ರೈತ ಕುಟುಂಬದವರು ಹಾಗೂ ನಮ್ಮ ಸಂಸದರಾದ ಸುಧಾಕರ್ ಅವರು ಜಿಲ್ಲಾ ಆಡಳಿತ ಆಫೀಸ್ ಮುಂದೆ ಧರಣಿ ಮಾಡಿದಾಗ ನಮ್ಮ ಸುಧಾಕರ್ ಅವರು ನಮ್ಮ ಶಾಸಕರ ಬಗ್ಗೆ ಹೊಂದಾಣಿಕೆ ಬಗ್ಗೆ ಮಾತಾಡಿದರೆ ಈಗಾಗಲೇ ಅದಕ್ಕೆ ಸ್ಪಷ್ಟೀಕರಣ ನಮ್ಮ ಚೀಮೂಲ್ ಡೈರೆಕ್ಟರ್ ಆದಂಥ ರಾಮಣ್ಣವರು ಕೊಟ್ಟಿದ್ದಾರೆ. ಬಹುಶಃ ಇವತ್ತು 224 ಶಾಸಕರ ಪೈಕಿ ಶಿಡ್ಲಘಟ್ಟ ಶಾಸಕರು ಯಾವುದೇ ಒಂದು ಕರೆಕ್ಷನ್ ಇಲ್ದಿರ ಅಭಿವೃದ್ಧಿ ವಿಷಯದಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅದು BN ರವಿಕುಮಾರ್. ಅಂಥವ್ರ ಬಗ್ಗೆ ನೀವು ಹೊಂದಾಣಿಕೆ ಈಗ ಒಂದೇನು ಅಂತ ಹೇಳಿದ್ರೆ ವಿರೋಧ ಪಕ್ಷದ ಶಾಸಕರಿದ್ದಾಗ ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಕೆಲಸ ಬೇಕಾದರೆ ಜಿಲ್ಲಾ ಮಂತ್ರಿಗಳು ಕೇಳಲೇಬೇಕು. ಆವತ್ತು ಮುಖ್ಯಮಂತ್ರಿಗಳು ಬಂದಾಗೂ ಅದಕ್ಕೆ ಸಹಕಾರ ಕೊಟ್ಟರು. ಯಾಕೆ ಕೊಟ್ಟರು? ಏನು ನಮ್ಮ ತಾಲೂಕಿಗೆ ಒಳ್ಳೆಯ ಅಭಿವೃದ್ಧಿ ಆಗ್ತದೆ, ಅನುದಾನ ಬರ್ತದೆ ಅಂತ ಕೊಟ್ಟರು. ಅದೇ ಅವತ್ತು ಏನು ಮುಖ್ಯಮಂತ್ರಿಗಳ ಒಂದು ಸಭೆ ಹೋಗಬೇಕಾದ್ರೆ ಟೌನ್ನಿಂದ ಅಲ್ಲಿಗೆ ಹೋಗಬೇಕಾದ್ರೆ 2 ಕೋಟಿ ಅನುದಾನ ಕೊಟ್ಟರು. ಒಂದೇ ದಿವಸ ಸ್ಯಾಂಕ್ಷನ್ ಮಾಡಿ ಅನುದಾನ ಕೊಟ್ಟರು. ಇದು ನಮ್ಮ ಶಾಸಕರ ಒಂದು ನಡವಳಿಕೆ. ಏನು ನಾವು ಪಕ್ಷಾತೀತವಾಗಿ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋದು ಒಂದು ಬಿಟ್ಟರೆ ಅವರು ಪಕ್ಷಾತೀತವಾಗಿ ಕೆಲಸ ಮಾಡ್ಕೊಂಡು ಇಂಥವ್ರ ಬಗ್ಗೆ ನಮ್ಮ ಸಂಸದರು, ಯಾಕಂದರೆ ಹಿಂದೆ ನಾವು ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದಾಗ ಬೇರೆ ಬೇರೆ ಹುದ್ದೆಗಳಿದ್ದಾಗ ಕೂಡ ಅವರ ಮಾತಿಗೆ ಗೌರವ ಕೊಟ್ಟು ನಡ್ಕೊಂಡಿದ್ದೀವಿ. ಅದನ್ನು ಏನಾದರೂ ಮಾತಾಡಬೇಕಾಗಿದ್ರೆ ಇವತ್ತು ರೈತರ ಒಂದು ಕಷ್ಟಕ್ಕೆ ಬಂದಿದ್ದೀರಿ, ಮಾತಾಡಿದಿರಿ, ಇಲ್ಲ ಶಾಸಕರು ಅಷ್ಟೇ. ಈಗ ಯಾರಿಗೂ ರೈತರಿಗೆ ಅನ್ಯಾಯ ಮಾಡಬೇಕು ಅಂತ ಹೇಳಿಲ್ಲ. ಸುಮಾರು ಸಾರಿ ಮೀಟಿಂಗ್ಗಳು ನಡೀತು. ರೈತರು ಬಂದು ಶಾಸಕರ ಮನೆಯಲ್ಲಿ ಮೀಟಿಂಗ್ ನಡೆದಾಗ ನೋಡಪ್ಪ ಸ್ಪಷ್ಟವಾಗಿ ಹೇಳಿದ್ರು, ನೋಡಿ ಇದು ಸರ್ಕಾರ ಅವ್ರದ್ದು, ನನ್ನ ಕೈಲಾದ ಕೆಲಸ ಮಾಡ್ತೀವಿ ಅಂತೇಳಿ KDBನ ಅಲ್ಲಿ ಮೀಟಿಂಗ್ ಕರೆದ್ರು. ಒಂದು ಗಾಂಧಿನಗರದಲ್ಲಿ ಅವರ ಮಂತ್ರಿಗಳ ಒಂದು ಆಫೀಸಲ್ಲಿ ಒಂದು ಸಭೆ ಕರೆದ್ರು. ಆವಾಗ ಕೂಡ ಕ್ಲೀನಾಗಿ ನಮ್ಮ ಶಾಸಕರು ಸ್ಪಷ್ಟೀಕರಣ ರೈತರು ಕೊಟ್ಟರು. ಇದರಲ್ಲಿ ನಮ್ಮ ಪಾತ್ರ ಏನಿಲ್ಲ. ಆಮೇಲೆ ಏನು ಇವತ್ತು ನೀರಾವರಿ ಪ್ರದೇಶ ಏನಿದೆ ಅದನ್ನು ನೀವು ಕೊಡ್ರಿ ಲಿಸ್ಟು, ಅದನ್ನು ಉಳಿಸ್ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಂಗೆ KDBನ ಅಧಿಕಾರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಮಾತಾಡಿ ಮತ್ತು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಮಾತಾಡಿ ಅದನ್ನು ಉಳಿಸ್ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಏನು ಅಲ್ಲಿ ಇಲ್ಲ ಸಲ್ಲದ ಮಾತುಗಳು ಮಾತಾಡಿ ಅವರ ಬಗ್ಗೆ ಹಗುರವಾಗಿ ಮಾತಾಡೋದು ತಪ್ಪು ಅಂತ ಈ ಸಂದರ್ಭ ಹೇಳೋಕ್ಕೆ ನನ್ನ ಸುಧಾಕರ್ ಮತ್ತು ರೈತ ಬಾಂಧವರಿಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಚೇರಿ ಮುಂದೆ ನಮ್ಮ ಕ್ಷೇತ್ರದ ರೈತರು, ರೈತ ಸಂಘಟನೆಗಳು ಹಾಗೂ ರೈತರು ಏನು 23ನೇ ದಿನ ಏನು ಅವರು ಧರಣಿ ಮಾಡ್ತಾಯಿದ್ರು, ಆ ಧರಣಿಯಲ್ಲಿ ಮಾನ್ಯ ಚಿಕ್ಕಬಳ್ಳಾಪುರ ಸಂಸದರಾದಂಥ ಮಾನ್ಯ ಸುಧಾಕರ್ ಅವರು ಭಾಗವಹಿಸಿದ್ದಾರೆ. ಆ ಭಾಗವಹಿಸಿದಾಗ ಅವರು KDB ಮತ್ತು ರೈತರ ವಿಚಾರ ಮಾತಾಡೋದ್ನಾಗ ನಮ್ಮ ಕ್ಷೇತ್ರದ ಶಾಸಕರಾದ BN ರವಿಕುಮಾರ್ ಬಗ್ಗೆ ಕೆಲವು ಮಾತನಾಡಿದ್ದಾರೆ. ಆ ಮಾತುಗಳಿಗೆ ನಾವು ಅವ್ರಿಗೆ ಮತ್ತು ರೈತ ಸಂಘಟನೆಗಳಿಗೆ ಒಂದು ಸ್ಪಷ್ಟೀಕರಣ ಕೊಡಬೇಕಂತೇಳಿ ನಮ್ಮ ಹಿರಿಯ ಮುಖಂಡರು, ನಮ್ಮ ಚೀಮೂಲ್ ನಿರ್ದೇಶಕರು, ಅದು ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲ ಬಂದಿದ್ದೀರಿ. ಏನು ಮೊನ್ನೆ 7ನೇ ತಾರೀಕು ಕಚೇರಿಗಳ ಮುಂದೆ ಮಾನ್ಯ ಸುಧಾಕರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದ ಒಬ್ಬ ಶಾಸಕರಾಗಿ ರೈತರ ಕಷ್ಟ ಸುಖಗಳು, ರೈತರ ಹಿತ ಕಾಪಾಡಿದವರ ಮಾನ್ಯ ಉಸ್ತುವಾರಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕಳ್ಳರು ಸಂತಕ್ಕೆ ಹೋದಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ದಯವಿಟ್ಟು ಮಾನ್ಯ ಸುಧಾಕರ್ ತಮ್ಮಲ್ಲಿ ಒಂದು ಮನವಿ ಮಾಡ್ತೀರಿ. ಶಿಡ್ಲಘಟ್ಟ ಕ್ಷೇತ್ರದ ಸಂಬಂಧಪಟ್ಟಂಗೆ ಜಮಕೋಟೆ ಹೋಬಳಿ 13 ಹಳ್ಳಿ KDB ಒಳಪಟ್ಟ ಹಳ್ಳಿಗಳ ರೈತರು ಸುಮಾರು ಬಾರಿ ನಮ್ಮ ಶಾಸಕರ ಹತ್ರ ಒಂದು ಮನವಿ ಕೊಟ್ಟಿದ್ರು. ಏನು ಹಣ KDB ಆಗ್ತಾ ಇದೆ, ದಯವಿಟ್ಟು ನಮಗೆ ನೀರಾವರಿ ಪ್ರದೇಶನ ಉಳಿಸ್ಕೊಡ್ರಿ. ಅವ್ರ ಮೊದಲನೇ ಬೇಡಿಕೆ ಒಂದೇ, ದಯವಿಟ್ಟು ನಮ್ಮ KDB ಬೇಡ, KDB ನಿಲ್ಲಿಸ್ಬೇಕು ಅಂತ. ಅವಾಗ ನಮ್ಮ ಶಾಸಕರು ಹೇಳಿದ್ರು, ನೋಡಪ್ಪ ನಾನು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ವಿರೋಧ ಪಕ್ಷ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ, KDB ನಿಲ್ಸಂತ ಶಕ್ತಿ ನನಗಿಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು. ಒಬ್ಬ ಶಾಸಕರ ಹಾಗೆ ನಾನು ಏನು ಮಾಡಬೇಕು, ರೈತರಿಗೆ ಅನುಕೂಲ ಅದನ್ನ ಹೇಳ್ರಿ ಅಂದಾಗ ನೀವು ದಯವಿಟ್ಟು ನಮಗೆ ನೀರಾವರಿ ಪ್ರದೇಶ ಒಂದು 500-600 ಎಕರೆ ಇದೆ ಉಳಿಸ್ಕೊಡ್ರಿ ಅಂತ ಅವ್ರು ಒಂದು ಮನವಿ ಕೊಟ್ಟಿದ್ರು. ಅದ್ರ ತಕ್ಕಂಗೆ ನಮ್ಮ ಶಾಸಕರು
ರೈತರಿಗೆ ಅಲ್ಲಿರೋ ರೈತ ಮುಖಂಡರಿಗೆ ಒಂದು ಮಾತು ಕೊಟ್ಟು, ಆಯ್ತಪ್ಪ ನಾನು ಸಂಬಂಧಪಟ್ಟ ಉಸ್ತುವಾರಿ ಸಚಿವರು, ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ಅವ್ರನ್ನ ಭೇಟಿ ಮಾಡಿ ನಿಮ್ಮ ಮನವಿನ ನಾನು ಬಹಳ ಅವ್ರ ಹತ್ರ ಗಟ್ಟಿಯಾಗಿ ಮಾತಾಡಿ ಆದಷ್ಟು ನೀರಾವರಿ ಪ್ರದೇಶನ ಉಳಿಸ್ಕೊಡ್ತೀರಂತ ಮಾತು ಕೊಟ್ಟಿದ್ದೆ. ಅದ್ರ ಪ್ರಕಾರ ಒಟ್ಟು ಏನು ಅಗ್ರಿಕಲ್ಚರ್ ಲ್ಯಾಂಡ್ 283 ಎಕರೆ, ಡೆವಲಪ್ಡ್ ಲ್ಯಾಂಡ್ 20 ಎಕರೆ, ಅಂದ್ರೆ ಅಲ್ಲಿ ನಡಿಪನಾಕ್ ಒಂದು ಕೆರೆ ಐತೆ, ಆ ಕೆರೆ ಸುತ್ತಮುತ್ತ ಬಫರ್ ಝೋನ್ 97 ಎಕರೆ 26 ಗುಂಟೆ. ಆಮೇಲೆ KDB ನೋಟಿಫಿಕೇಶನ್ ಫಸ್ಟ್ ಆದಾಗ 28/1 ಅಲ್ಲಿ 133 ಎಕರೆ, ಒಟ್ಟು 612 ಎಕರೆ ನೀರಾವರಿ ಪ್ರದೇಶನ ಕೈ ಬಿಟ್ಟಿದೆ KDB. ಏನು ಅಂತಿಮ ಸೂಚನೆ ಮೊನ್ನೆ ಏನು ಬಂತು 28/4 ಅಲ್ಲಿ ಅವರು 612 ಎಕರೆ ಬಿಟ್ಟಿದೆ. ಈಗ ಮುಂಚೆ KDB 28/1 ನೋಟಿಸ್ ಆದಾಗ ಒಟ್ಟು 2853 ಎಕರೆ ಇತ್ತು. ಈಗ ಅದನ್ನ 2271 ಎಕರೆಗೆ KDB ಅಧಿಕಾರಿಗಳು ಫಿಕ್ಸ್ ಮಾಡಿದ್ದಾರೆ. ಇದರಲ್ಲಿ ಅಂಕಿಅಂಶಗಳು ಏನಂದ್ರೆ 717 ಎಕರೆ 13 ಗುಂಟೆ ಖರಾಬ್ ಲ್ಯಾಂಡ್ ಐತೆ, ಅಂದ್ರೆ ಸರ್ಕಾರಿ ಜಮೀನು, ಸರ್ಕಾರಿ ಗೋಮಾಳ. ಇನ್ನ 1553 ಎಕರೆ ರೈತರ ಲ್ಯಾಂಡ್ ಇದೆ. ಈ 1553 ಎಕರೆಯಲ್ಲಿ 10-12 ವರ್ಷದಿಂದ PSL ಕಂಪ್ನಿಗೆ 730 ಎಕರೆ GPL ಅಗ್ರಿಮೆಂಟ್ ರಿಜಿಸ್ಟರ್ ಆಗಿದೆ. ಆಮೇಲೆ ಮಾನ್ಯ ಸಂಸದರು ಇನ್ನೊಂದು ಮಾತಾಡಿದ್ರು, ಏನು ಉಸ್ತುವಾರಿ ಸಚಿವರು ಮಾನ್ಯ ಶಾಸಕರು ಒಂದಾಗಿ ಹೋಗಿ ಚಿಂತಾಮಣಿ ಸಬ್ ರಿಜಿಸ್ಟರ್ ಅಲ್ಲಿ ಬ್ರೋಕರ್ ಲಿಕ್ಕಿ ದುಡ್ಡು ಹೊಡಿಯಕ್ಕ ರಿಜಿಸ್ಟ್ರೇಷನ್ ಮಾಡ್ತಾವ್ರಿ ಅಂತ. ದಯವಿಟ್ಟು ಮಾನ್ಯ ಸಂಸದ ಸುಧಾಕರ್ ಅಲ್ಲಿ ಒಂದು ಮನವಿ, ದಯವಿಟ್ಟು ಅಂಥವ್ರು ಯಾರನ್ನ ಇದ್ರೆ, ಅದು ಶಾಸಕರ ಫಾಲೋವರ್ಸ್ ಆಗ್ಬೋದು, ಶಾಸಕರ ಜನಪ್ರತಿನಿಧಿಗಳು ಯಾರನ್ನ ಇದ್ರೆ ನೀವು ಇಮಿಡಿಯೇಟ್ ಆಗಿ DC ಅವ್ರನ್ನ ಮಾತಾಡಿ FIR ಮಾಡಿಸ್ರಿ. ನಾವು ಬಹಿರಂಗವಾಗಿ ನಿಮ್ಗೆ ಸವಾಲ್ ಆಗ್ತಾ ಇದ್ರಿ. ಯಾರಿಗಾದ್ರೂ ರೈತರಿಗೆ ಅಲ್ಲಿ ಮೋಸ ಮಾಡಂತ ಮಧ್ಯವರ್ತಿಗಳಿದ್ರೆ ನೀವು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ, ಜಿಲ್ಲಾಧಿಕಾರಿ ಇದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರ ಕಚೇರಿ ಮುಂದೆ ಹೋಗಿ ಈ ತರ ನಡೀತಾ ಐತೆ ಸಬ್ ರಿಜಿಸ್ಟರ್ ನಲ್ಲಿ ಕರ್ಚಿ ಯಾರು ಮಾಡಿದ್ರು ಪಕ್ಷಾತೀತವಾಗಿ, ಅದು ಮಧ್ಯವರ್ತಿಗಳು ಮಾಡ್ಯವ್ರೆ, ಇಲ್ಲ JDS ಪಾರ್ಟಿ ಅವರು ಮಾಡ್ಯವ್ರೆ, ಕಾಂಗ್ರೆಸ್ ಪಾರ್ಟಿ ಅವ್ರು, ನಮಗ್ ಮಾಹಿತಿ ಇಲ್ಲ. ಹಂಗೇನಾದ್ರೆ FIR ಮಾಡಿ ಜೈಲಿಗೆ ಕಳಿಸ್ರಿ. ನಮ್ಮದು ರೈತ ಪರವಾಗಿ ಹೋರಾಟ. ಈಗ ಇದೇ KDB ವಿಚಾರವಾಗಿ MLA ಅವರು ಸುಮಾರು ಬಾರಿ ಹೇಳಿದೆ, ಏನು 612 ಎಕರೆ ಲ್ಯಾಂಡ್ ನಾನು ನೀರಾವರಿ ಪ್ರದೇಶ ಬಿಡಿಸಿದ್ದೀನಿ, ಇನ್ನು ಉಳಿಕೆದು ನನ್ನ ಕೈಯಾಗಿಲ್ಲ, ನೀವೇನಿದು ಸರ್ಕಾರದ ಮೇಲೆ ಒತ್ತಡ ಹಾಕಿ ನಿಲ್ಸಂಗಿದ್ರೆ ನಿಲ್ಸ್ಕೊಂಡ್ ಕೂಡ ಹೇಳಿದೆ. ಈಗ ಸರ್ಕಾರ ಉಸ್ತುವಾರಿ ಸಚಿವರು ಒಂದ್ ಕಡೆ, ಕೈಗಾರಿಕಾ ಸಚಿವರು ಇದ್ದಾಗ ಒಬ್ಬ ವಿರೋಧ ಪಕ್ಷ ಶಾಸಕರಾಗಿ ಅವ್ರ ಕೈಲಾಗಿರೋದನ್ನ ರೈತರಿಗೆ ಸಹಾಯ ಮಾಡಿದೆ. ಅಷ್ಟು ಬಿಟ್ಬಿಟ್ಟು ನೀವು ಶಾಸಕರ ಬಗ್ಗೆ ವಿನಾಕಾರಣ ದಂಗಲ್ ಸ್ವಂತಕ್ಕೆ ಹೋಗಿರೋರು, ಕಳ್ರು ಸ್ವಂತಕ್ಕೆ ಹೋದಂಗಲ್ಲ ಅಂತ ಹೇಳಿ ನೋಡ್ರಿ. ಮಾನ್ಯ ನೀವು 2 MLA 1 ಸಂಸದರು ಹೇಳ್ತಾವ್ರೆ, ಅದಕ್ಕೊಂದು ಉದಾಹರಣೆ ನಾನು ಕೊಡ್ತೀನಿ. ಈಗ ಸರ್ಕಾರ ಚುನಾವಣೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ಯಾಂಕ್ ಚುನಾವಣೆ ಬಂದಾಗ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೆ. ಅದಕ್ಕಿಂತ ಹಿಂದಕ್ಕೆ ಹೋದ್ರೆ, ಹಿಂದೆ ಇಲ್ಲಿ SKL ದ್ಯಾವಣ್ಣವರು ಚುನಾವಣೆಗೆ ಸ್ಪರ್ಧಿಸಿದ್ರು DC ಬ್ಯಾಂಕ್ಗೆ. ಆಗ ಇದೇ ಸುಧಾಕರ್ ಅವರು ನಮ್ಮ ಹತ್ರ ಬಂದಾಗ, ನಮ್ಮ ತಾಲೂಕಿನ ಪ್ರತಿನಿಧಿ ಹಾಕಿದ್ದಾಗ ಕೂಡ ನಾವು ಕೊಟ್ಟ ಮಾತಿನಂತೆ ನಮ್ಮ 36 ಓಟ್ನ ಇವರಿಗೆ 1 ಓಟ್ ಕೂಡ ಮಿಸ್ ಮಾಡಿದ್ರೆ ಹಾಕಿ ಇವ್ರು ಹೇಳಿದವ್ರನ್ನ ಗೆಲ್ಲಿಸ್ಕೊಟ್ವಿ. ಆ ಒಂದೇ ಒಂದು ಭರವಸೆ ಮೇಲೆ ಮೊನ್ನೆ ಏನ್ ಮಾಡಿದ್ವಿ, ನಿಮ್ಮ ತಾಲೂಕ್ನವ್ರು ನೀವು ನಿಂತ್ಕೊಳ್ರಪ್ಪ ಅಂತ ಇದೆ. SKL ದ್ಯಾವಣ್ಣ ಇರ್ಬೋದು, ನಾಗರಾಜ್ ಇರ್ಬೋದು, ಇವರೆಲ್ಲರೂ ಹೇಳಿದಾಗ ನಾವು ಇವ್ರನ್ನ ಮಾತಾಡ್ಲಿಕ್ಕೆ ಫೋನ್ ತಗೊಂಡ್ರೆ ಫಾರಿನ್ ಅಲ್ಲಿ ಅವ್ರಿಗೆ ಅಂತಂದ್ರು. ಅವ್ರು ಫಾರಿನ್ ಅಲ್ಲಿ ಇದ್ರು ಅಥವಾ ಡೆಲ್ಲಿಯಲ್ಲಿ ಇದ್ರು, ಎಲ್ಲಿದ್ರು ನಮ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ಅವ್ರ ತಂದೆ ಹತ್ರ ಹೋಗಿ ಆಶೀರ್ವಾದ ತಗೊಂಡು ನಾನು ಅಪ್ಲಿಕೇಶನ್ ಹಾಕ್ದೆ NDA ಪರವಾಗಿ ನಾನು ಅಪ್ಲಿಕೇಶನ್ ಹಾಕಿದಾಗ ಲಾಸ್ಟ್ ವರ್ಗೂ ಸುಮ್ಮನಿದ್ದು. ಲಾಸ್ಟ್ನಾಗ ಇದೇ ಮೋಹನ್ ರೆಡ್ಡಿಗೆ ನೀವು ಸಪೋರ್ಟ್ ಮಾಡಿದ್ರಿ. ಇದೇ ಮೋಹನ್ ರೆಡ್ಡಿ ನಿಮ್ಮನ್ನ MLA ಎಲೆಕ್ಷನ್ ಅಲ್ಲಿ ರೋಡ್ ರಂಪಾಟದಲ್ಲಿ ಬೈದ. ಇಂಥವನ್ನ ಅಡ್ಜಸ್ಟ್ಮೆಂಟ್ ರಾಜಕಾರಣ ಯಾರ್ದು, ನಮ್ಮದೇ ಅವ್ರದೇ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಬೇಕು. ನನ್ನ ಸೋಲಿಸ್ಲಿಕ್ಕೆ ದೊಡ್ಡ ಕಾರಣ ನೀವೇನೆ. ಸುಧಾಕರ್ ಅವರು ತೀರ್ಮಾನ ತಗೊಂಡ್ರಿ. ಅದಾದ್ಮೇಲೆ ಇವತ್ತು ಅದಕ್ಕ ಇದೇ ಉಸ್ತುವಾರಿ ಸಚಿವರು ಇದೇ ಮೋಹನ್ ರೆಡ್ಡಿನ ಗೆಲ್ಲಿಸ್ಲಿಕ್ಕೆ ಒಂದು ಪಟ್ಟು ಮಾಡಿ ಮೋಹನ್ ರೆಡ್ಡಿನ ಗೆಲ್ಲಿಸ್ಲೇಬೇಕಂತ ಹೊರಟಾಗ ಕೈ ಜೋಡಿಸಿದವರು ಯಾರು? ಸುಧಾಕರ್ ಅವರು. ಆಮೇಲೆ ಚೀಮೂಲ್ ಎಲೆಕ್ಷನ್ ಬಂದಾಗ ನಂದಿ ಒಂದು ಕ್ಷೇತ್ರಕ್ಕೆ ಒಬ್ಬ ಕ್ಯಾಂಡಿಡೇಟ್, NDA ಕ್ಯಾಂಡಿಡೇಟ್ನ ಅಥವಾ BJP ಕ್ಯಾಂಡಿಡೇಟ್ ಆಗಲಿ ಅಥವಾ ದಳದ ಕ್ಯಾಂಡಿಡೇಟ್ ಆಗಲಿ ಅಥವಾ ಒಟ್ಟಿಗೆ ಕ್ಯಾಂಡಿಡೇಟ್ ಆಗಲಿ ಒಬ್ಬ ಕ್ಯಾಂಡಿಡೇಟ್ನ ಕೂಡ ನಿಮ್ಮಿಂದ ಹಾಕ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಏನು ಅಂತಂದ್ರೆ ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ನೀವು ಆ ಕಡೆ ಇವ್ರನ್ನ ವೆಂಕಟೇಶ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆ ಕೆಲಸ ಮಾಡಿದ್ರಿ. ಇವತ್ತು ಚೀಮುಲ್ಲು, ಇವತ್ತು ಇಲ್ಲಿಗೇನು ಒಂದು ಡೈರಿ ಬರ್ಬೇಕಾದ್ರೆ ನಿಮ್ಮ ಶ್ರಮ ಇದೆ, ನಾವಿಲ್ಲ ಅಂತ ಹೇಳಲಿಲ್ಲ. ಆದ್ರೆ ಇವತ್ತು ಚೀಮುಲ್ಲೇ ಅದೇ ನೀವು ಮನ್ಸು ಮಾಡಿದ್ರೆ
ಇವತ್ತು ಚೀಮೂಲಲ್ಲಿ ಅಧ್ಯಕ್ಷರು NDA ಅಧ್ಯಕ್ಷ ಆಗ್ತಾ ಇದ್ರು. ನೀವು ಅದನ್ನ ಮಾಡ್ಲಿಲ್ಲ. ನೀವು ಅಡ್ಜಸ್ಟ್ಮೆಂಟ್ ಅಂತ ಪಾಪ ನಮ್ಮ MLA ಅವ್ರನ್ನ ಮಾತಾಡ್ತಕ್ಕಂಥ ಇದು ನಿಮ್ಗಿಲ್ಲ. ಕಾರಣ ಏನು? ನಮ್ಮ MLA ಅವ್ರು ಕೊಟ್ರೆ ವರ, ಇಟ್ರೆ ಶಾಪ. ಅವ್ರು ಒಂದ್ಸಾರಿ ಕಾರ್ಯಕರ್ತನ ಉಳಿಸ್ಕೊಳ್ಳಿಕ್ಕೆ ಅವ್ರ ಎಲೆಕ್ಷನ್ ಅಲ್ಲ, ಎಂಥ ಸಂದರ್ಭದಲ್ಲೂ ಕೂಡ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಇವತ್ತು ಅವ್ರ ಕ್ಷೇತ್ರನ 2 ಸೀಟು ಮತ್ತೆ ಇನ್ನೊಂದು ನಮ್ಮ ಕ್ಷೇತ್ರದಲ್ಲಿ 3 ಸೀಟು ಇವತ್ತು ಉಳಿಸ್ಕೊಂಡವ್ರೆ. ಅದೇ ನೀವು ಯಾವ್ದು ಉಳಿಸ್ಕೊಳಕ್ ಆಗಿದೆ, ಏನೇನಾಗಿದೆ ಅನ್ನೋದನ್ನ ಬಹಿರಂಗವಾಗಿ ಎಲ್ಲರಿಗೂ ಗೊತ್ತದೆ. ದಯವಿಟ್ಟು ಸುಧಾಕರ್ ಅವರಲ್ಲಿ ನಾವು ಮನವಿ ಮಾಡೋದು ಇಷ್ಟೇನೆ, ನೀವು ಯಾವ್ದು ಏನಾನ ಮಾಡ್ಕೊಳ್ರಿ, ನಮ್ಮ ಶಾಸಕರನ್ನ ಮಾತಾಡುವಾಗ ನೀವು ಹಿಂದೆ ಮುಂದೆ ಯೋಚನೆ ಮಾಡ್ರಿ. ಕಾರಣ ಏನಂತಂದ್ರೆ ನಮ್ಮ ಶಾಸಕರು ಯಾವತ್ತೂ ಆ ತರ ಒಂದ್ಸಾರಿ ಮಾತು ಹಿಂಗ್ ಕೊಟ್ಟವ್ರೆ ಅಂದ್ರೆ ಆ ಮಾತಿನಂತ ಹೇಳ್ಕೊಳ್ಳೋಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಶಾಸಕರು ರವಿಕುಮಾರ್ ಅವರು. ಅದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರಿಂದ ಇವೆರಡರಲ್ಲೂ ಕೂಡ ಜಿಲ್ಲಾ ಬ್ಯಾಂಕ್ ಎಲೆಕ್ಷನ್ ಇರ್ಬೋದು, ಚೀಮೂಲ್ ಎಲೆಕ್ಷನ್ ಇರ್ಬೋದು, ನಿಮ್ಮ ನಡವಳಿಕೆಗಳೇನು ಅನ್ನೋದನ್ನ ಇಡೀ ಕ್ಷೇತ್ರ ಜನತೆ ಗೊತ್ತದೆ. ಇವತ್ತು ನೀವು ಇಷ್ಟೆಲ್ಲ ನಾನು ಡೆವಲಪ್ಮೆಂಟ್ ಮಾಡಿದೀನಿ, ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಕೋಟಿ ತಂದಿದ್ದೀನಿ, ಈ ತಾಲೂಕು ಹಾಕಿದ್ದೀನಿ ಅಂದ್ರೆ ನೀವು ಯಾಕೆ ತಾಲೂಕು MLA ಸೋತ್ರಿ ಅನ್ನೋದನ್ನ ಒಂದ್ಸಾರಿ ಒಂದ್ ಹೆಜ್ಜೆ ಹಿಂದಕ್ಕೆ ನೋಡ್ರಿ. ಅದಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಾಗ್ತದ. ಆ ಕಾರಣಗಳೆಲ್ಲ ನಾನು ಹೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಮುಂದಿನ ಇದನ್ನ ಮುನಿಯಪ್ಪನವ್ರು ಮಾತಾಡ್ತಾರೆ.